ಟು ಸುಷ್ಮಿತಾ ವಿಲೇಜ್ ಗರ್ಲ್. ಇವತ್ತು ಬಂದು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೆ ತೋಟದ ವೀಡಿಯೋಸ್ನೆಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಇವಾಗ ಅಡುಗೆ ಮಾಡ್ತಾಯಿದ್ದೆ. ಇವತ್ತು ಬಂದು ಸೊಪ್ಪು ಮತ್ತು ಕಾಳನ್ನ ಬೇಯಿ ಹಾಕಿ ಬಸ್ಸಾರು ಮಾಡ್ತಾಯಿದ್ದೆ. ಅದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ವೀಡಿಯೋ ಹೇಗಿರುತ್ತೆ ಏನೋ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹುಳ್ಳಿಕಾಳನ್ನ 4 ಕೂಗಿಸ್ಕೊಂಡು ಅದಕ್ಕೆ ಸೊಪ್ಪು ಅಂದರೆ ನಾನು ಮನೆ ಹತ್ರನೇ ಬೆಳೆದಿದ್ದಂಥ ದಂಟಿನ ಸೊಪ್ಪು ಮತ್ತು ಕೀರೆ ಸೊಪ್ಪು ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಸೊ ಇವು ಮೂರನ್ನು ಕೂಡ ನೀಟಾಗಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಇದು ಕುದಿದ ನಂತರ ಇಲ್ಲಿ ಸೋರ್ಲು ಹಾಕೋಬೇಕು. ಸೋರ್ಲು ಹಾಕೋಕ್ಕೂ ಕೂಡ ನಾನೊಂದು ಬಟ್ಲು ಮತ್ತು ಇದು ಸೋರ್ಲು ಹಾಕೋ ಬೋಸಿ ಅಂತೀವಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ಸಾಂಬಾರು ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸಿನಕಾಯಿ, ಟೊಮ್ಯಾಟೊ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಜೀರಿಗೆ, ಮೆಣಸು ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಬೇಕಾದ್ರೆ ಕಾಯಿನೂ ಕೂಡ ಸೇರಿಸ್ಕೊಬೋದು. ಬಸ್ಸಾರು ಕೂಡ ರೆಡಿ ಆಗುತ್ತೆ, ಅಲ್ಲಿ ಸೊಪ್ಪಿನ ಪಲ್ಯ ಕೂಡ ರೆಡಿ ಆಗ್ತಾ ಹೋಗುತ್ತೆ. ಬನ್ನಿ ಯಾವ ಥರ ಮಾಡೋದು ನೋಡ್ತಾ ಹೋಗೋಣ. ಈ ಥರ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಈ ಕಡೆ ಕಾಳು ಮತ್ತು ಸೊಪ್ಪನ್ನು ಕೂಡ ಸೋರ್ಲು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ತಪ್ಪಲೆ ಇಟ್ಟು 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆನ ಬಿಸಿಯಾಗಕ್ಕೆ ಬಿಡಬೇಕು. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಈರುಳ್ಳಿ ಇದನ್ನೆಲ್ಲ ಸ್ವಲ್ಪ ಸಾಸಿವೆ ಎಲ್ಲವನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ನೀಟಾಗಿ ಅದೆಲ್ಲ ಮಿಕ್ಸ್ ಆಗಬೇಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ನೀಟಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲ, ಆ ಮಸಾಲನೂ ಕೂಡ ಅದ್ರ ಜೊತೆಗೆ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅದು ಒಂದು ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಅದಾದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಜಾರಿಗೆನೆ ನಾವು ಏನು ಮಸಾಲ ರುಬ್ಬಿರ್ತೀವೋ ಆ ಜಾರಿಗೆನೆ ನೀರನ್ನ ಸೇರಿಸ್ಕೊಂಡು ಹಾಕ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು. ಈ ಕಡೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ನೀಟಾಗಿ ಅದರಲ್ಲಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಕೂಡ ನೀಟಾಗಿ ನಾವು ಹುರ್ಕೋಬೇಕು. ಹುರ್ಕೊಂಡಿದ್ದಾದಮೇಲೆ ಈರುಳ್ಳಿನ ಹಾಕೋಬೇಕು. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಸ್ಮೂತ್ ಆಗಬೇಕು. ಅಲ್ಲಿವರೆಗೂ ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ನಾವೇನು ಕಾಳು ಮತ್ತು ಸೊಪ್ಪನ್ನ ಬೇಯಿಸಿಟ್ಕೊಂಡಿರ್ತೀವಿ, ನಾನಿಲ್ಲಿ ಹುಳ್ಳಿಕಾಳು ತೊಗೊಂಡಿದ್ದೀನಿ. ಹುಳ್ಳಿಕಾಳು ಮತ್ತು ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಹುರ್ಕೊತಾ ಇದ್ದೀನಿ. ಅದನ್ನೆಲ್ಲ ಹುರಿದ ನಂತರ ನಾವು ಏನು ಬಸ್ಸಾರು ಮಾಡಿರ್ತೀವಲ್ಲ ಆ ಸಾಂಬಾರನ್ನು ಕೂಡ ಒಂದು ಸೌಟಷ್ಟು ನಾನು ಸೇರಿಸ್ಕೊಂಡಿದ್ದೀನಿ. ನೀವು ಸಾಂಬಾರು ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಹುಡಿನ ಹಾಕ್ಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ನನಗೆ ಹುಡಿ ಹಾಕೋಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಒಂದು ಸಾಂಬಾರಿಗೆ ಹುಡಿ ಹಾಕಿರ್ತೀವಲ್ವ, ಸೊ ಅದಕ್ಕೆ ಸ್ವಲ್ಪ ಸಾಂಬಾರನ್ನ ಹಾಕ್ಕೊಂಡು ಒಂದು ಸೌಟಷ್ಟು ಸಾಂಬಾರನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈ ಕಡೆ ಬಸ್ಸಾರು ಕೂಡ ರೆಡಿ ಆಯಿತು, ಈ ಕಡೆ ಕಾಳು ಸೊಪ್ಪು ಕೂಡ ರೆಡಿ ಆಯಿತು. ಈಗ ಮುದ್ದೆ ಅನ್ನೋ ಜೊತೆಗೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಇದೊಂದು ಸಲ ಟ್ರೈ ಮಾಡಿ ನೋಡಿ. ಸೊ ನೈಟ್ ಇಷ್ಟೆಲ್ಲ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡಿದ್ದಾಯಿತು. ಈಗ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಒಂದು 4:30 ಎಲ್ಲ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಬಿಟ್ಟು ಫ್ರೆಶ್ ಅಪ್ ಆಗಿ ನೀವು ನೋಡ್ತಾ ಇರ್ಬೋದು ಇನ್ನೂ ಎಷ್ಟು ಕತ್ತಲಿದೆ ಅಂತ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಒಂದು 5:15 ಆಗಿದೆ. ಮನೆ ಒರೆಸೋಣ ಅಂತ ಈಗ ಮನೆ ಒರೆಸೋದನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಮನೆ ಒರೆಸೋದಕ್ಕೆ ಒಂದು ಬಕೆಟಲ್ಲಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಮನೆಗೆ ಉಪ್ಪು ಮತ್ತು ಗಂಧದಿಂದ ಮನೆ ಒರೆಸೋದ್ರಿಂದ ಒಂದು ಪಾಸಿಟಿವ್ನೆಸ್ ಅನ್ನೋವಂಥದ್ದು ತುಂಬ್ತಾ ಹೋಗುತ್ತೆ. ಒಂದು ಪಾಸಿಟಿವ್ ವೈಬ್ನ ತುಂಬ್ತಾ ಹೋಗುತ್ತೆ. ಏನೇ ನೆಗೆಟಿವ್ ಥಾಟ್ಸ್ಗಳಿದ್ರು, ಏನೇ ನೆಗೆಟಿವ್ ವೈಬ್ಸ್ ಇದ್ದರೂ ಅದನ್ನೆಲ್ಲ ದೂರ ಮಾಡಿ ಒಂದು ಪಾಸಿಟಿವ್ನೆಸ್ನ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಈಗ ಮನೆ ಹತ್ರ ಎಲ್ಲ ಮುಗಿಸಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಈಗ ದೇವಸ್ಥಾನದ ಹತ್ರ ಬಂದಿದ್ದೀನಿ. ನಮ್ಮ ಚಿಕ್ಕತ್ತೆ ದೇವಸ್ಥಾನ ಅಂತ ಅವ್ರು ನೀರು ಹಾಕ್ತಾಯಿದ್ದು, ಸೊ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ನಾನು ದೇವಸ್ಥಾನದ ಹತ್ರ ಬಂದೆ. ಆಲ್ರೆಡಿ ಟೈಮ್ 5:30 ಆಗಿದೆ. ಸೊ ಈಗ ಇನ್ನೂ ಬೆಳಕಾಗಿಲ್ಲ. ನಮ್ಮ ಚಿಕ್ಕತ್ತೆ ದಿನ ನೀರು ಹಾಕ್ತಾರೆ, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೆ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆ 4:15 ಎದ್ದು ಶನಿವಾರ ಆಗಿರೋದ್ರಿಂದ ವಾರ ಮಾಡಬೇಕು. ಸೊ 4:15 ಎದ್ದು ಎಲ್ಲ ಒರೆಸಿ ಕುಡಿಸಿ ಎಲ್ಲ ಮಾಡಿದಾಯಿತು. ನೈಟೇ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಏನು ಗಲೀಜೇನಿಲ್ಲ. ನೈಟ್ ಉಳಿದಿರೋ ಅನ್ನ ಸಾಂಬಾರು ಪಲ್ಯ ಬಿಟ್ಟರೆ ಬೇರೆ ಏನೂ ಇಟ್ಕೊಂಡಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸಿಂಕ್ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳು ನೈಟೇ ಬೆಳಗ್ಗೆಟ್ಟಿದೆ. ಇವಾಗ ಎದ್ದು ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಬಾಗಿಲು ತೊಳೆದು ಬಾಗಿಲಿಗೆ ನೀರು ರಂಗೋಲಿ ಬಿಟ್ಟು ದೇವಸ್ಥಾನದ ಹತ್ರ ಹೋಗಿ ಅಲ್ಲೆಲ್ಲ ರಂಗೋಲಿ ಬಿಟ್ಟು ತೊಳೆದು ಎಲ್ಲ ಇದು ಮಾಡಿ ನಮ್ಮ ಚಿಕ್ಕತ್ತೆ ಜೊತೆಗೆ ಬಂದು ಹಸು ಕಟ್ಟಾಕಿ
ತೊಪ್ಪೆ ಎಲ್ಲ ಎತ್ತಾಕಿ ಹಸುದೇನು ಇದಿರುತ್ತೆ ಅದನ್ನೆಲ್ಲ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಇವಾಗ ಬಂದಿದ್ದೀನಿ. ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ, ಮಾಮೂಲಿ ಡೈಲಿ ರೊಟೀನ್ ಏನಿದೆ ನಂದು ಆ ರೊಟೀನ್ ಮಾಡೋಣ ಅಂತ. ಆಲ್ರೆಡಿ 6:50 ಆಗಿದೆ ಟೈಮ್ ಬಂದು. ಸೊ ಇವಾಗ ಬಂದು ಒಂದು ಲೋಟ ಬಿಸಿ ನೀರನ್ನ ಕಾಯಿಸ್ಕೊಂಡು ಕುಡಿಸ್ಬಿಟ್ಟು ಟೀಗೆ ಮಾಡಬೇಕು, ಟೀ ಕಾಯಿಸ್ಬೇಕು. ಬನ್ನಿ ಹೋಗೋಣ. ಬೆಳಗಿನ ಟೈಮ್ ಈ ಥರ ಹಕ್ಕಿಗಳ ಸೌಂಡ್ ಜೊತೆಗೆ ಒಂದು ಘಮ ಭರಿತವಾದಂಥ ಹೂಗಳನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆ ಥರದೊಂದು ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈಗ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಐಟಮ್ ತರಬೇಕಿತ್ತು. ಸೊ ಅದಕ್ಕೋಸ್ಕರ ಅದ್ರದ್ದು ಒಂದು ಸಣ್ಣ ಕ್ಲಿಪ್ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಶೇರ್ ಮಾಡಿದ್ದೀನಿ. ಈ ಒಂದು ಹೊಸ ಕೆಲಸವನ್ನು ಹಾಕ್ಕೊಂಡಿದ್ದೀನಿ. ದೇವಸ್ಥಾನದ ಹತ್ರ ಹೂವು, ಒಂದು ಪೂಜೆ ಸಾಮಾನು, ಸ್ವಲ್ಪ ತಿಂಡಿಗಳನ್ನ ಹಾಕ್ಕೊಂಡು ಅಲ್ಲಿ ಒಂದು ಬಂದವರಿಗೆ ಹೋದವರಿಗೆ ಒಂದು ಚಿಕ್ಕ ಅಳುಲು ಸೇವೆ, ದೇವ್ರ ಸೇವೆ ಮಾಡೋದಕ್ಕೂ ಆಗುತ್ತೆ. ಜೊತೆಗೆ ನಾನು ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಬದಲು ಇದಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಹೊಸ ಬಿಸ್ನೆಸ್ ಅಂತ ಹೇಳ್ತಾ ಹೋಗ್ಬೋದು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ಡೇ ಲುಕ್ ನಂದು ಈ ಥರ ಇತ್ತು. ನಾನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೆ. ಸೊ ಅದರ ಒಂದು ಡೇ ಲುಕ್ನು ಕೂಡ ನಾನು ಜೊತೆ ತೋರಿಸಿದ್ದೀನಿ, ಯಾವ ಥರ ಹಾಕ್ಕೊಂಡಿದ್ದೆ ಅನ್ನೋದು. ಈ ಥರ ನನ್ನ ಒಂದು ಎಲ್ಲ ಪ್ರತಿಯೊಂದು ಹೆಜ್ಜೆಯನ್ನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಒಂದು ಕೆಲಸ ಮುಗಿಸ್ಕೊಂಡು ಸಂಜೆ ಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಅಲ್ಲಿಗೂ ಕೂಡ ಹೊರಟಿದ್ದೀವಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.